ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ಈ ಸೇವೆಯನ್ನ ಮಾಡಿಸ್ಕೊಳ್ಳುವಂತ ಒಂದು ಭಾಗ್ಯ ಅವ್ರಿಗೆ ಸಿಕ್ಕಿದೆಯಲ್ಲ, ಇದು ಅವರ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಆದಿರಂಗ, ಒಂದು ಮಧ್ಯರಂಗ, ಒಂದು ಅರ್ಧರಂಗವನ್ನ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಮುಳುಗೋದೊಳಗೆ ದರ್ಶನ ಮಾಡಬೇಕು ಅಂತೇಳಿ ನಾನು ಒಂದಿನ ಪ್ರಯತ್ನವನ್ನ ಮಾಡಿದ್ದೇನೆ. ಅನೇಕರು ಹಿರಿಯರೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಎಲ್ಲ ಮಾಡ್ಕೊಂಡು ನೀವು ಬಂದಿದ್ದೀರಿ. ಇದು ಈ ದೇವಾಲಯ ಅನೇಕರು ಇಲ್ಲಿ ಬಹಳ ಉತ್ತಮವಾದಂತಹ ಜೀರ್ಣೋದ್ಧಾರ ನಡೆದಿದೆ. ನಾನು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ಜಿಲ್ಲಾ ಸಚಿವರಾದಂತಹ ನಮ್ಮ ವೆಂಕಟೇಶ್ ಅವರು, ಈ ಕ್ಷೇತ್ರದ ಶಾಸಕರಾದಂತಹ ಮಂಜುನಾಥ್ ಅವರು, ಮುಟ್ಟನ್ ಶೆಟ್ಟಿ ಅವರು, ಕೃಷ್ಣಮೂರ್ತಿ ಅವರು, ಮಾಜಿ ಶಾಸಕರು, ಈ ಕ್ಷೇತ್ರದವರು, ನನ್ನ ಸ್ನೇಹಿತರು, ನಾವೆಲ್ಲ ನಮ್ಮ ಎಎಂಆರ್ ಗ್ರೂಪ್ ಮಹೇಶ್ ಶೆಟ್ಟಿ ಅವರಿಗೆ ಕೇಳೋದು, ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗಲಿ, ಭಗವಂತ ಅವರಿಗೆ ಇನ್ನ ಹೆಚ್ಚಿಗೆ ಸೇವೆಯನ್ನ ಮಾಡಂತ ಶಕ್ತಿ ಕೊಡ್ಲಿ. ಈ ರಂಗನಾಥ ಸ್ವಾಮಿ, ಲಕ್ಷ್ಮಿ ಇಬ್ರು ಸೇರಿ ಅವ್ರಿಗೆಲ್ಲ ತರದ ಏನು ಆಸೆ ಆಕಾಂಕ್ಷೆಗಳು, ಅವರ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ, ಅದೆಲ್ಲ ಕೂಡ ಅನುಗ್ರಹಿಸಲಿ ಅಂತೇಳಿ ಸರ್ಕಾರದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅರ್ಚಕರು ಬಹಳ ಚೆನ್ನಾಗಿ ಇವತ್ತು ಪೂಜೆ ಪುರಸ್ಕಾರ, ಹೋಮ ಹವನಗಳನ್ನೆಲ್ಲ ಕಳೆದ 3-4 ದಿನ ಮಾಡಿದ್ದಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾತ್ಮಕಿ ಶೇಖರ, ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶೇಖರನ್ನು ಕಾಣಬಹುದು. ಇವತ್ತು ಈ ಜ್ಯೋತಿ ಬೆಳೆಸಿದ್ದೇವೆ. ಈ ಜ್ಯೋತಿ ಯಾರ ಜ್ಯೋತಿ? ಈ ಜ್ಯೋತಿ ನಿಮ್ಮೆಲ್ಲರ ಬದುಕಿಗೆ ಜ್ಯೋತಿ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯ ಸಂಪದ, ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶ. ಈ ಜ್ಯೋತಿ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯವಂತರಾಗಲಿ, ನಿಮ್ಮೆಲ್ಲರೂ ಕೂಡ ನೆಮ್ಮದಿ ಸಿಗಲಿ ಅಂತೇಳಿ ಇವತ್ತು ಮಹೇಶ್ ರೆಡ್ಡಿ ಅವರ ಕುಟುಂಬ ಈ ಜ್ಯೋತಿಯನ್ನ ನಿಮ್ಮೆಲ್ಲರ ಸಂರಕ್ಷಣೆಯಲ್ಲಿ ಬೆಳೆಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮನುಷ್ಯನಿಗೆ ಜೀವನದಲ್ಲಿ ಬೇಕಾದಷ್ಟು ನಾವೆಲ್ಲ ನಿರೀಕ್ಷೆಯನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ. ಇದು ನಮ್ಮ ಎಲ್ಲ ಆಡಳಿತ, ಜಿಲ್ಲಾಡಳಿತ, ಎಸ್ಪಿ ಅವರು ಇರ್ಬೋದು, ಡಿಸಿ ಅವರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ನಮ್ಮ ಮುಜರಾಯಿ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿಗೆ ನೆರವೇರಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಮಗೆ ಒಂದು ಕ್ಯಾಬಿನೆಟ್ ಇತ್ತು. ಆದ್ರೂ ಕೂಡ ನಾವು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳಿ ನಾವು ಮಾತುಕೊಟ್ಟಿದ್ದೋ, ಆ ಪ್ರಕಾರ ಇವತ್ತು ನಾವೆಲ್ಲ ಬಂದಿದ್ದೇವೆ. ದೇವರು ನಮಗೆ ಕಷ್ಟನೂ ಕೊಡ್ತಾನೆ, ಅದ್ರ ಜೊತೆಗೆ ಅದನ್ನ ನಿವಾರಣೆ ಮಾಡುವಂತ ಎದುರಿಸುವಂತ ಎಲ್ಲ ಶಕ್ತಿಯನ್ನು ಕೂಡ ಕೊಡ್ತದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ಹೊರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ನಾನು ನಿಮಗೂ ಎಲ್ಲ ಹೇಳೋದಿಷ್ಟೇ, ನಿಮ್ಗೆ ಬದುಕಿನಲ್ಲಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀವು ದೊಡ್ಡ ಸೇವೆ ಮಾಡಕ್ಕಾಗದಿರ್ಬೋದು, ನಿಮ್ಮ ಕೈ ಏನು ದಾನ ಇದೆ, ಆ ಶಕ್ತಿ ಇದೆ, ಈ ಕೈಯಲ್ಲೇ ದಾನ ಮಾಡಲಿಕ್ಕೆ ನನಗೆ ನೀವು ಕೂಡ 100 ರೂಪಾಯಿ ನಿಮ್ಗೆ ಸಂಪಾದನೆ ಆದ್ರೆ 1 ರೂಪಾಯಿ ಕೂಡ ಇಂಥ ಧರ್ಮದ ಕೆಲಸಕ್ಕೆ ದಾನ ಮಾಡುವಂತ ಕೆಲಸವನ್ನ ಕೂಡ ನಾವು ನೀವೆಲ್ಲ ಪ್ರವೃತ್ತಿಯನ್ನು ಇಟ್ಕೊಂಡು ಹೋಗ್ಬೇಕು ಅನ್ನೋದನ್ನ ಪ್ರಾರ್ಥನೆ ಮಾಡಿ, ಇವತ್ತು ದಾರಿ ತೋರಿಸೋನು ದೇವರ ಕೆಲಸ, ಆದ್ರೆ ಗುರಿ ತಲುಪಬೇಕಾದ್ರು ನಮ್ಮ ಕೆಲಸ. ಹೆಂಗೆ ಇವತ್ತು ನಮ್ಮ ಗುರಿಗಳನ್ನ ನಾವು ತಲುಪಲಿಕ್ಕೆ ಈ ದೇವರ ಮನೆಗೆ ನಾವು ಹೋಗ್ತಾ ಇದ್ದೇವೆ. ಈ ವರ್ಷ ನೀವೆಲ್ಲ ಏನ್ ಸೇರಿದ್ದೇವೆ, ಈ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಈ ಮಧ್ಯರಂಗದ ಈ ರಂಗನಾಥ ಸ್ವಾಮಿ ಏನು ಬಹಳ ಸಂತೋಷದಿಂದ ಮಲಗಿ ಅವರ ಪಾದದಿಂದ ಅವರ ಹಣೆ ಭಾಗವರೆಗೂ ನಾವು ನೋಡಿ, ಆ ಲಕ್ಷ್ಮಿಯನ್ನು ನೋಡಿ ನಾವು ಆಶೀರ್ವಾದವನ್ನು ಬೇಡಿದ್ದೇವೆ. ನಿಮ್ಮೆಲ್ಲರೂ ಕೂಡ ಈ ದೇವರು ನಿಮ್ಮ ಮನಸ್ಸಿನ ವಿಚಾರವನ್ನ ನೆರವೇರಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ರಿಂದ ಈ ದೇವರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಯಾವುದೇ ಜಾತಿಯಲ್ಲಿ ಧರ್ಮ ಇಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ನೋಡಿ, ಇದೊಂದು ಪವಿತ್ರವಾದಂತಹ ಈ ಗಗನಚುಕ್ಕಿ ಬನಚುಕ್ಕಿ ಮಧ್ಯದಲ್ಲಿ ಈ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಮಲಗಿದ್ದಾರೆ. ಗಗನಚುಕ್ಕಿ ಬನಚುಕ್ಕಿ ಕಾವೇರಿ ನದಿ ಹರಿತಾ ಇದ್ದಾರೆ. ಈ ಮಧ್ಯದಲ್ಲಿ ನಮ್ಮ ಮುಸಲ್ಮಾನ್ ಧರ್ಮದ ದರ್ಗಾ ಕೂಡ ಇವತ್ತು ಇದೆ. ಸೊ ಅದರಿಂದ ನಮ್ಮ ಪವಿತ್ರತೆಯನ್ನು ನಾವೆಲ್ಲ ಕೂಡ ಕಾಪಾಡಿಕೊಂಡು ಹೋಗ್ತಾ ಇದ್ದೇವೆ. ಆದ್ರಿಂದ ದೇವರು, ದೇವಸ್ಥಾನ ಇದು ಎಲ್ಲರ ಆಸ್ತಿ, ನಿಮ್ಮೆಲ್ಲರ ಆಸ್ತಿ. ಸೊ ಇದೇ ಕೂಡ ನಾನು
ದೇವಸ್ಥಾನಗಳಿಗೆ ಧರ್ಮದ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ನಾನು ಅನೇಕ ದೇವಸ್ಥಾನಗಳಲ್ಲಿ ಶ್ರೀಶೈಲಲ್ಲಿ ಗಮನಿಸಿದ್ದೇನೆ, ಆಂಜನೇಯನಲ್ಲಿ ಗಮನಿಸಿದ್ದೇನೆ, ನಮ್ಮ ಸತ್ಯಸಾಯಿ ಬಾಬುನ ದೇವಸ್ಥಾನದಲ್ಲಿ ಗಮನಿಸಿದ್ದೇನೆ. ಹೀಗೆ ನೂರಾರು ದೇವಸ್ಥಾನಗಳಿಗೆ ಆ ಹಿರಿಯ ಶ್ರೀಮಂತರನ್ನು ತೋರಿಸಿ ದಾನವನ್ನು ಮಾಡಿದ್ದಾರೆ. ಅವರೆಲ್ಲ ಇಚ್ಛಾಶಕ್ತಿಗಳು ಮನಸ್ಸಲ್ಲಿ ಏನಿದೆ ಎಲ್ಲ ಕೂಡ ನೆರವೇರಿಸಲಿ ಅಂತ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನನಗೆ, ನಮ್ಮ ಸರ್ಕಾರದ ಮಂತ್ರಿಗಳಿಗೆ, ನಮ್ಮ ಶಾಸಕರಿಗೆ, ನಮ್ಮ ಅಧಿಕಾರಿಗಳಿಗೆ, ನಿಮ್ಗೆ ಎಲ್ಲರೂ ಕೂಡ ಇಲ್ಲಿ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆ ಮತ್ತು ಎಲ್ಲ ಸರ್ಕಾರದ ನಮ್ಮ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ಇರ್ಬೋದು, SP ಇರ್ಬೋದು ಮತ್ತು ಮಿಕ್ಕಿದೆಲ್ಲ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು, ಇಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಮುಖಂಡರು ಎಷ್ಟೇ ಕೆಲಸ ಕಾರ್ಯ ಇದ್ರು ಕೂಡ ನಾವೆಲ್ಲ ಇಲ್ಲಿಗೆ ಬರ್ತಾ ಇದ್ದೇವೆ ಅಂತೇಳಿ ನೀವೆಲ್ಲ ಬಂದು ನಮ್ಮ ಭವ್ಯವಾದಂತಹ ಸ್ವಾಗತವನ್ನ ಮಾಡಿದ್ದೀರಿ. ನಾವು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ನಿಮಗೆ ಶುಭ ಹಾರೈಸಲಿಕ್ಕೆ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವರ್ಷ ಕೂಡ ಮತ್ತೆ ಉತ್ತಮವಾದಂತಹ ಮಳೆ ಸಿಕ್ಕಿ ನಿಮ್ಮೆಲ್ಲರೂ ಕೂಡ ಅನೇಕ ಸಮಸ್ಯೆಗಳನ್ನು ಈ ಬರಗಾಲದಲ್ಲಿ ನಿರ್ವಹಣೆ ಆಗಲಿ ಅಂತೇಳಿ ಆ ರಂಗನಾಥ ಸ್ವಾಮಿಯಲ್ಲಿ ಆ ಲಕ್ಷ್ಮಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ನಾಲ್ಕನ್ನು ಮುಗಿಸ್ತೇನೆ. ರಂಗನಾಥನಿಗೆ ಮತ್ತೆ ಶರಣು, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.